ಬಿಟ್ಟಿಯಲ್ಲೋ ನೀನು ಅಂತ ವಿವೇಕ್ ಅವರು ಹೇಳ್ತಾರೆ. ಆಗಿದ್ದೆಲ್ಲ ಆಗೋಯ್ತು ಬಿಡಪ್ಪ ಅಂತ ಹೇಳ್ತಾರೆ ಶಶಿ ಅವರು. ಆಗ ಹೌದಾ, ಆಗಿದ್ದೆಲ್ಲ ಆಗೋಯ್ತಾ, ಹಾಗಾದ್ರೆ ನಾನು ಅನಿಕಾಗಿ ತಾಳಿ ಕಟ್ಟಿದ್ದೀನಿ, ಕಿತ್ಕೊಂಡು ಹೋಗ್ಬಿಡ್ಲಾ ಅಂತ ಹೇಳ್ತಾರೆ ವಿವೇಕ್ ಅವರು. ಆಗಸ್ಟ್ 27 ಕಾವೇರಿ ಕನ್ನಡ ಮೀಡಿಯಂ. ಬಿಸಿ ಗಂಜಿಯನ್ನು ಕುಡಿಸ್ತಾ ಇರ್ತಾರೆ ಕಾವೇರಿ ಅವರು ವೃಂದಾಗೆ. ಇಲ್ಲಿ ಇವರು ಅಗಸ್ತ್ಯ ಅವರು ಹೇಳ್ತಾರೆ, ಇದರಿಂದ ಆಲ್ರೆಡಿ ಹೆಂಡತಿ ಆಗಿರೋ ಕಾವೇರಿಗೆ ಮೋಸ ಆಗ್ತಾ ಇತ್ತು, ನಾನು ಹೀಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ. ಅವತ್ತು ಹಾಸ್ಪಿಟ್ಲಲ್ಲಿ ನಿನಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ ಅಂತ ಅಗಸ್ತ್ಯ ಅವರು ವೃಂದಾಗೆ ಹೇಳ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ತಾಳಿ ಕಟ್ಟೋಕೆ ಯಾಕೆ ರೆಡಿ ಆದ್ರಿ ಅಗಸ್ತ್ಯ ಅಂತ ವೃಂದ ಅವರು ಕೇಳ್ತಾರೆ. ನೋಡು, ಇದರಲ್ಲಿ 6 ಲೈಫ್ ಇತ್ತು, ಆದರೆ ನಾನಂತೂ ನಿನ್ನ ಮದುವೆನ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ನೋಡು, ದೇವರೇನೇ ಈ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ದ ಅಂತ ಹೇಳ್ತಾರೆ. ನಾನು ಹೇಳಿದ್ರಿಂದನೇ ನೀವು ಗಾಡಿ ಓಡಿಸೋ ರೀತಿ ಆಯಿತು ಅಂತ ಕಾವೇರಿ ಅವರು ಹೇಳ್ತಾರೆ. ನಿಮಗೆ ಈ ರೀತಿ ಆಗಿದ್ದಕ್ಕೆ ನಾನು ಕಾರಣ ಆದೆ ಅಂತ ಹೇಳ್ತಾರೆ. ನೋಡಿ, ನಾನು ಹೆಣ್ಣಾಗಿ ಅಗಸ್ತ್ಯ ಅವರ ಭಾವನೆ ಪ್ರೀತಿಗೆ ಮೋಸ ಆಗಿದ್ದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್ ಅಂತ ಕಾವೇರಿ ಅವರು ಹೇಳ್ತಾರೆ. ಇದರಲ್ಲಿ ತಪ್ಪಿಲ್ಲ ಅಂದಮೇಲೆ ನೀನು ಯಾಕೆ ಸಾರಿ ಕೇಳ್ತೀಯಾ ಅಂತ ಹೇಳ್ತಾರೆ ಬೃಂದ ಅವರು. ಬಟ್ ಒನ್ ಥಿಂಗ್, ನಾನು ನಿನ್ನಿಬ್ಬರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಬೃಂದ ಅವರು ಹೇಳ್ತಾರೆ. ಬೇಕಂದರೆ ಬೇಕೇ ಬೇಕು ಅಂತ ಹಠ ಹಿಡಿಯೋಣ ನಾವು. ಎಷ್ಟೇ ಕೋಪ ಮಾಡಿಕೊಂಡ್ರು ನೀವಿಬ್ಬರು ಅದಿಬ್ಬರು ಹೇಗೆ ಅಷ್ಟು ಕಾಮ್ ಆಗಿದ್ರಿ, ಪೇಷನ್ಸಲ್ಲಿದ್ರಿ ಅಂತ ಹೇಳ್ತಾರೆ ಬೃಂದ ಅವರು. ನೀವಿಬ್ಬರು ನನ್ನ ಎದುರು ಸತ್ಯನ ಮುಚ್ಚಿಟ್ಟಿರೋದು ಅಂತ ಹೇಳ್ತಾರೆ. ಅಗಸ್ತ್ಯ, ನಾನು ಬೇರೆಯವ್ರ ವಸ್ತುವನ್ನ ನಾನು ತೆಗೆದುಕೊಳ್ಳಲ್ಲ, ಕಿತ್ಕೊಳ್ಳಲ್ಲ, ಆದರೆ ನನ್ನ ವಸ್ತುನ ಬೇರೆಯವ್ರಿಗೆ ಕೊಡಲ್ಲ, ಆದರೂ ಬೇರೆಯವ್ರ ವಸ್ತುನ ನಾನು ಕಿತ್ಕೊಳ್ಳಲ್ಲ, ಅಷ್ಟು ಕ್ರೂರಿ ಅಲ್ಲ ಅಂತ ಹೇಳ್ತಾರೆ ಬೃಂದ ಅವರು. ಮೇಡಮ್ ದಯವಿಟ್ಟು ಈಗ ಆಗಿರೋ ವಿಷಯನ ಯಾಕೆ ನೆನಪಿಸ್ಕೊಂಡು ನೋವು ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನನ್ನಿಂದ ನಿಮ್ಮಿಬ್ಬರಿಗೆ ತುಂಬ ಹರ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವು ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ ಅಂತ ಬೃಂದ ಅವರು ಹೇಳ್ತಾರೆ. ಅಯ್ಯೋ, ಕ್ಷಮೆ ಯಾಕೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ನೀವೀಗ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕು, 1 ನಿಮಿಷ ಅಂತ ಹೇಳಿ ಟ್ಯಾಬ್ಲೆಟನ್ನು ಕೊಡ್ತಾರೆ ಅಗಸ್ತ್ಯ ಅವರು. ಕಾವೇರಿ ಅವರು ನೀರನ್ನು ಕುಡಿಸ್ತಾರೆ. ನೀವೇನು ಯೋಚನೆ ಮಾಡಿ, ಆರಾಮಾಗುತ್ತೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಆರಾಮಾಗಿ ನಿದ್ದೆ ಮಾಡಿ ಅಂತ ಅಗಸ್ತ್ಯ ಕಾವೇರಿ ಅವರು ಬೃಂದನ ಎಬ್ಬಿಸಿ ಮಲಗಿಸ್ತಾರೆ. ಕಾವೇರಿ ಅವರು ಹಚ್ಚುತ್ತಾರೆ. ಅಗಸ್ತ್ಯ ಅವರು ಅಲ್ಲಿಂದ ಕಾವೇರಿ ಹೊರಡುವಾಗ ಕಾವೇರಿ ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾರೆ ಬೃಂದಾಗೆ. ಹೇಳಿ ಮೇಡಮ್ ಅಂತ ಕೇಳ್ತಾರೆ. ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಯ್ಯೋ, ಮೇಡಮ್ ಅಂತ ಯಾಕೆ ಕರೀತೀಯ, ಬೃಂದ ಅಂತ ಕರಿ ಅಂತ ಹೇಳ್ತಾರೆ. ಸರಿ ಬೃಂದ ಅವರೇ ಅಂತ ಹೇಳ್ತಾರೆ. ಕಾವೇರಿ ಅವರಿಗೆ ಯಾಕೆ ಮೇಡಮ್ ಅಂತ ಕರೀತಿ ಅಂದಾಗ, ಓಕೆ, ಏನು ಮುಂದೆ ಬೃಂದ ಅಂತ ಕರಿ ಅಂತ ಹೇಳ್ತಾರೆ ಬೃಂದ ಅವರು. ಸರಿ ಮೇಡಮ್ ಅಂತ ಹೇಳ್ತಾರೆ. ಅಯ್ಯೋ, ಸರಿ ಬೃಂದ ಅವರೇ ಅಂತ ಹೇಳ್ತಾರೆ. ಇಲ್ಲಿ ಅಗಸ್ತ್ಯ ಅವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ಆಮೇಲೆ ಕಾವೇರಿ ಅವರು ಓಡಿ ಬಂದು ಅಗಸ್ತ್ಯ ಅವ್ರನ್ನ ತಬ್ಕೊಳ್ತಾರೆ. ಅಗಸ್ತ್ಯ ಅವರನ್ನ ಕಾವೇರಿ ಅವರು ಅಳ್ತಾ ಇರ್ತಾರೆ ತಬ್ಕೊಂಡು. ಹೆಂಡತಿ, ಈಗ ಸಮಾಧಾನ ಆಯ್ತಾ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಈಗ ಏನೋ ಒಂಥರ ನೆಮ್ಮದಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಸರ್, ಒಂಥರ ನಿರಾಳ ಆಗಿದ್ದು ನಿಜ, ಆದರೆ ನಾವಿಬ್ಬರು ವಿವೇಕ್ ಸರ್ ಅನಿಕಾ ಅವರು ಚೆನ್ನಾಗಿರಲಿ ಅಂತ, ಅದೇ ಆಗದೆ ಇದ್ರೆ ಏನು ಮಾಡೋದು ಸರ್ ಅಂತ ಹೇಳ್ತಾರೆ. ಅದು ಸರಿ ಮಾಡೋಣ ಹೆಂಡತಿ ಅಂತ ಹೇಳ್ತಾರೆ. ನೋಡಿ, ಅವರಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದಾರೆ. ಎಲ್ಲದು ಟೈಮ್ ಬರುತ್ತೆ, ನಾವು ನಮ್ಮ ಕೈಯಲ್ಲಾಗಿರೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಗಂಡನ ಬಿಟ್ಟು ಕೊಡಲ್ಲ ಅಂತ ಹೇಳೋರು. ಅವಾಗ ನೋಡಿ, ಬೃಂದ ಅವ್ರ ತಾಳಿಗೆ ಕಟ್ಟೋದಕ್ಕೆ ಹೇಳಿದ್ರಲ್ಲ ನೀವು ಆಸ್ಪತ್ರೆಯಲ್ಲಿ, ನೀವು ಅದು ಹೇಗೆ ಹೇಳಿದ್ರಿ ಅಂತ ಹೇಳ್ತಾರೆ. ನೋಡಿ, ಆ ಕಡೆ ಶಾಂತಮ್ಮ ಅಜ್ಜಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಅಂದರೆ ಕಾವೇರಿ ಅಜ್ಜಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ಅಂತ ಹೇಳ್ತಾರೆ ಅಗಸ್ತ್ಯ ಅವರು. ನೋಡಿ, ಎಲ್ಲದನ್ನೂ ಮರೆತು ನಾನು ಎಲ್ಲರಿಗೂ ಪ್ರಾಮಿಸನ್ನು ಎಲ್ಲಿ ತಪ್ಪಿಡ್ತೀನಿ ಅಂತ ಅನಿಸಿತ್ತು ಅಂತ ಹೇಳ್ತಾರೆ. ನಾಳೆಯಿಂದ ನಾವು ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ತಾರೆ. ಆದರೂ ನಾನು ನಿಮ್ಮ ಹತ್ರ ಇದನ್ನು ಹೇಳ್ಕೊಳ್ಳೇಬೇಕು. ಬೃಂದ ಅವರು ಪ್ರಾಣ ಹೋಗೋ ಪರಿಸ್ಥಿತಿಲಿದ್ದಾಗ ನನಗೆ ನಮ್ಮ ಅಪ್ಪನೇ ನೆನಪಾದ್ರು ಅಂತ ಕಾವೇರಿ ಅವರು ಹೇಳಿ ಅಗಸ್ತ್ಯ ಅವ್ರನ್ನ ತಪ್ಕೊಳ್ತಾರೆ. ಆದರೆ ಮಂಟಪದಲ್ಲಿ ಬಂದು ಮದುವೆನ ನಾನು ಆಂಗ್ಲ ಭಾಷೆ ಬರಲ್ಲ ಅಂತ ಬೇಡ ಅಂದ ಹುಡುಗ ಅಂತ ಹೇಳ್ತಾರೆ. ಆ ಹುಡುಗನ ಮುಖನೂ ನೋಡದೆ ಎಷ್ಟೆಲ್ಲ ನಿರೀಕ್ಷೆ ಇಟ್ಟಿದ್ದೆ ಸರ್ ಅಂತ ಹೇಳ್ತಾರೆ. ಆದರೆ ಬೃಂದ ಅವರು ನಿಮ್ಮನ್ನು ನೋಡಿ ಪ್ರೀತಿ ಮಾಡಿ
ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಮಂಟಪದವರೆಗೂ ಬಂದು ಅವರಿಗೆ ಎಷ್ಟು ಕಷ್ಟ ಆಗಿರಬೇಡ ಸರ್ ಅಂತ ಹೇಳ್ತಾರೆ ಕಾವೇರಿ ಅವರು. ಹಾಗೆ ನೋಡೋಕೆ ಹೋದರೆ ನೀವು ಆ ದೃಷ್ಟಿಯಿಂದ ನೀನು ಅದಕ್ಕೆ ತಾಳಿ ಕಟ್ಟಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಕಾವೇರಿ ಅವರು ಹೇಳ್ತಾರೆ, ಅವರ ತಪ್ಕೊಂಡು ಅಗಸ್ತ್ಯ ಅವ್ರನ್ನ ತಪ್ಕೊಂಡು ಹೇಳ್ತಾರೆ, ಎಲ್ಲ ಕ್ಲಿಯರ್ ಆಯಿತು, ಆ ಹುಡುಗ ನಾನು ಅಂತ ಗೊತ್ತಾದರೆ ಇವರು ನನ್ನ ಕಂಡ ಅಂತ ಒಪ್ಕೊಂತಾರ ಅಂತ ಹೇಳ್ತಾರೆ ಅಗಸ್ತ್ಯ ಅವರು. ಇಲ್ಲಿ ಬೃಂದನ್ ಹತ್ರ ವಿವೇಕ್ ಅವರು ಬಂದು ಕೂತ್ಕೊಳ್ತಾರೆ. ಬ್ರೋ ವಾಟ್ ಹ್ಯಾಪನ್ ಅಂತ ಹೇಳ್ತಾರೆ. ಯಾಕೆ ಹೀಗೆ ಕೂತ್ಕೊಂಡಿದ್ಯಾ ಅಂತ. ಏನಾಗಿದೆ ವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಆರಾಮಾಗಿದೆಯಾ? ಎಲ್ಲರೂ ಸೇರಿ ಎಷ್ಟು ಅವಮಾನ ಮಾಡಿದ್ದಾರೆ, ನಾನು ಇದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನು ನೋಡಿದ್ರೆ ಏನು ಹಾಗೆ ಇಲ್ಲ, ಆ ರೀತಿ ಇದೆಯಾ? ಅಷ್ಟಲ್ಲದೆ ಏನಾಗಿದೆ ಅಂತ ಕೇಳ್ತಾ ಇದೆಯಾ? ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ಲೀಸ್ ಬ್ರೋ. ಅವಿ ಐ ಕಾಂಟ್, ನನಗಾಗ್ತಾ ಇಲ್ಲ. ಅನಿಕಾ ಕೂಡ ನನಗೆ ಮೋಸ ಮಾಡಿದಾಳು. ಎಲ್ಲ ಗೊತ್ತಾದರೂ ನನಗೆ ಹೇಳಲಿಲ್ಲಲ್ಲ ಅವಳು ಅನಿಕಾ. ಬ್ರೋ, ಅವರು ಜಾಗದಲ್ಲಿ ನಿಂತು ಯೋಚನೆ ಮಾಡು. ಅವರು ಎಷ್ಟು ತಪ್ಪು ಮಾಡಿದ್ದಾರೆ ಅಂತ ನಿನಗೆ ಅನಿಸುತ್ತೆ ಅಂತ ಹೇಳ್ತೆ. ಹಾಗಿರುವಾಗ ನೋಡು, ಎಲ್ಲಿ ನೀನು ಅವರನ್ನು ಬಿಟ್ಟು ಹೋಗ್ತೀಯ ಅನ್ನೋ ಭಯ ಅವರಿಗೂ ಇರಲ್ವಾ ಅಂತ ಹೇಳ್ತಾರೆ. ಬಾಗಿಲನ್ನು ತೆಗೆದು ಅನಿಕಾ ಅವರು ಬರ್ತಾರೆ. ಬೃಂದ ವಿವೇಕ್ ಅವರು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅನಿಕಾ ಅವರು ಬರ್ತಾರೆ. ಬ್ರೋ, ಅದಕ್ಕೆ ಜಾಗದಲ್ಲಿ ನಾನಿದ್ರೂ ಕೂಡ ಹೇಗೆ ಮಾಡ್ತಾ ಇದ್ನೇನೋ ಅಂತ ವಿವೇಕ್ ಅವರಿಗೆ ಬೃಂದ ಅವರು ಹೇಳ್ತಾರೆ. ಅಗಸ್ತ್ಯ ಅವರು ಬೇರೆಯವರು ಹುಡುಗಿ ಜೊತೆ ಮಿಂಗಲ್ ಆಗಿದ್ದಕ್ಕೆ ನಾನು ತಡ್ಕೊಳಕ್ಕಾಗಲಿಲ್ಲ. ನೋಡು, ಆ ಭಯ ಅದ್ಗೆಗೂ ಇರುತ್ತೆ ಅಲ್ವಾ? ಅದು ಅಲ್ಲದೆ ಈಗಾಗಲೇ ನೀವು ಬ್ರೇಕಪ್ ಮಾಡ್ಕೊಂಡು ಬಿಟ್ಟಿದ್ದೀರಾ. ಸೊ ದಿಸ್ ಈಸ್ ನ್ಯಾಚುರಲ್ ಬ್ರೋ ಅಂತ ಬೃಂದ ಅವರು ಹೇಳ್ತಾರೆ. ನಾ ಮಾಡಿದ್ದು ಸರಿ ಅಂತ ಖಂಡಿತ ಹೇಳ್ತಾ ಇಲ್ಲ ವಿವೇಕ್ ಅಂತ ಹೇಳ್ತಾರೆ ಅನಿಕಾ ಅವರು ಬಂದು. ನಾನು ಅದರಲ್ಲಿ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಬಿಟ್ಟೆ. ರೀಸನ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ ವಿವೇಕ್ ಅಂತ ಹೇಳ್ತಾರೆ. ಎಲ್ಲಿ ನಿನ್ನನ್ನು ಕಳ್ಕೊಂಡು ಬಿಡ್ತೀನಿ ಅಂತ ಭಯ ಮಾತ್ರ ಅಂತ ಹೇಳ್ತಾರೆ. ಅದೇ ರೀಸನ್ಗೆ ನಾನು ತುಂಬ ಸೆಲ್ಫಿಶ್ ಆಗಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಬೃಂದಾಗೆ ಮೋಸ ಮಾಡೋ ಯಾವ ಇಂಟೆನ್ಷನ್ನು ನನಗೆ ಇರಲಿಲ್ಲ. ನನಗೋಸ್ಕರ ಆದರೂ ಅಗಸ್ತ್ಯ ಅವರು ಒಪ್ಕೊತಾರೆ ಅಂತ ಹೇಳ್ತಾರೆ. ಅದು ಕಮಾನ್, ಅದಕ್ಕೆ ನಾನೇ ಹೇಳ್ತಾ ಇನ್ನೇನಲ್ಲ, ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಅಮ್ಮ ಇಲ್ಲ ಅಂತ ಕೊರಗು ಕಡಿಮೆ ಮಾಡಿದವರು ಅಂತ ಹೇಳ್ತಾರೆ ಬೃಂದವರು. ನಾನು ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿ ಬುದ್ಧಿ ಹೇಳಿದ್ದೀರಾ, ಊಟ ಮಾಡಿಸಿದ್ದೀರಾ, ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರ. ಇದುವರೆಗೂ ನಿಂತವರು ನನಗೆ ಕೇಡು ಬಯಸ್ತೀರಾ ಹೇಳಿ ಅಂತ ಬೃಂದವರು ಹೇಳ್ತಾರೆ. ನೋ ಚಾನ್ಸ್ ಅಂತ ಹೇಳ್ತಾರೆ. ಮದುವೆ ಆಗಿ ಹೋಗ್ಬೇಕಾದ್ರೆ ಏನೋ ಒಂದು ರಿಯಲೈಸ್ ಆಯಿತು, ನನ್ನ ಲೈಫಲ್ಲಿ ಯಾರ್ಯಾರಿಗೆ ಏನೇನು ಸಿಗಬೇಕು ಮೊದಲೇ ಡಿಸೈಡ್ ಆಗಿರುತ್ತೆ ಅತ್ತೆ ಅಂತ ಹೇಳ್ತಾರೆ. ಇದನ್ನು ಯಾವುದೂ ನಂಬ್ತಾ ಇರಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ನಾನು ನಂಬಲೇಬೇಕಾಯ್ತು. ಬ್ರೋ, ನೀನು ಅಷ್ಟೇ ನೋಡು, ಎಲ್ಲ ಮರ್ತು ಬಿಡು ಅಂತ ಹೇಳ್ತಾರೆ. ವಿವೇಕ್ ಅಂತ ಹೇಳ್ತಾರೆ. ವಿವೇಕ್ ಅವರು ಅಲ್ಲಿಂದ ಬಾಗ್ಲನ್ನ ಧಪ್ ಅಂತ ಹಾಕ್ಕೊಂಡು ಹೋಗ್ತಾರೆ. ವಿವೇಕ್ ಅವರು ಅನಿಕಾ ಜೊತೆನೂ ಏನು ಮಾತಾಡಲ್ಲ. ಅತ್ತಿಗೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಅಳ್ತಾರ ಅತ್ತಿಗೆ. ಬ್ರೋ, ಹೀಗೆ ಅಂತ ನಿನಗೆ ಗೊತ್ತಿಲ್ವಾ ಅತ್ತಿಗೆ? ನೋಡು, ನೀವು ಇದು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ. ಅವನಿಗೆ ನನ್ನ ಮೇಲೆ ಕನ್ಸರ್ನ್ ಅಲ್ಲ, ಹಾಗಾಗಿ ಹೀಗೆ ಆಡ್ತಾ ಇದ್ದಾನೆ. ಸ್ವಲ್ಪ ಟೈಮ್ ಕೊಡಿ. ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಪ್ರೀತಿ ಅವನು ಮಾಡ್ತಾನೆ ಅಲ್ವಾ ಅಂತ ಹೇಳ್ತಾರೆ. ಇಟ್ಸ್ ಓಕೆ ಬೃಂದ, ನಾನು ಮಾಡಿದ್ದಕ್ಕೆ ಇದೆಲ್ಲ ಆಗಬೇಕಾಗಿದ್ದೆ ಅಂತ ಹೇಳ್ತಾರೆ. ಒನ್ಸ್ ಅಗೇನ್ ಐ ಆಮ್ ಸಾರಿ ಅಂತ ಹೇಳ್ತಾರೆ. ಅನಿಕಾ ಅವರು, ನಿನಗೆ ಏನೇ ಬೇಕಾದರೂ ನನಗೆ ಕೇಳು ಪ್ಲೀಸ್. ನೀನು ಮಾತ್ರ ಬೇಗ ಹುಷಾರಾಗಬೇಕು. ನಿಮ್ಮನ್ನಲ್ಲದೆ ಮತ್ತೆ ಯಾರಿಗೆ ಕೇಳಬೇಕು ಅದಕ್ಕೆ ಅಂತ ಹೇಳ್ತಾರೆ. ನೀವೊಬ್ಬರು ಹ್ಯಾಪಿಯಾಗಿರಬೇಕು, ಅಷ್ಟೇ ಬೇಕಾಗಿರೋದು ನನಗೆ ನೋಡಿ ಅಂತ ಹೇಳ್ತಾರೆ. ಪಾಪ ಅವನು ನನಗೋಸ್ಕರ ಎಷ್ಟು ಮಾಡಿದ್ದಾನೆ ವಿವೇಕ್ ಅಂತ ಹೇಳ್ತಾರೆ. ನನ್ನ ಬ್ರೋನ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದೊಂದಾಗ್ಬಿಟ್ರೆ ಚಿಟ್ಟಿಗೆ ಹೊಡೆಯೋದ್ರಲ್ಲಿ ನಾನು ಹುಷಾರಾಗ್ಬಿಡ್ತೀನಿ ಅಂತ ಹೇಳ್ತಾರೆ ಬೃಂದ ಅವರು. ಅನಿಕಾ ಅವರು ಬಂದು ಮುತ್ತು ಕೊಡ್ತಾರೆ ಹಣೆಗೆ ಬೃಂದಾಗೆ. ಅಮ್ಮ ಅಂತಾರೆ. ಸಾರಿ ಅಂತ ಹೇಳ್ತಾರೆ. ಬೃಂದ ಅವರು ನಗ್ತಾ ಇರ್ತಾರೆ. ಅನಿಕಾ, ಇಲ್ಲೇನು ಮಾಡ್ತಾ ಇದೀಯ ನೀನು ಅಂತ ರವಿ ಅವರು ಕೇಳ್ತಾರೆ. ನೋಡು, ಬ್ಯುಸಿ ಇದ್ದಾನೆ ಅನಿಸುತ್ತೆ ಅಂತ ಹೇಳ್ತಾರೆ. ಕಾಲ್ ಮಾಡಿದ್ರು ಪಿಕಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ಮಾಡ್ತೀನಿ ತಾಳು ಅಂತ ಹೇಳ್ತಾರೆ ರವಿ ಅವರು. ಚಿಕ್ಕು, ಹಾಗೆ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಟೆರೆಸ್ ಮೇಲೆ.
ನೋಡು ಫೋನ್ ನೀವು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೇ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ? ಅಲ್ಲ ಅನೇಕ, ನೋಡು, ಈ ಮನೇಲಿ ಏನೇನು ನಡೀತಾ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಮಗೆ ಎಷ್ಟು ಬೇಜಾರಾಗಿದೆ, ಇನ್ನು ವಿವೇಕ್ಗೆ ಎಷ್ಟು ಬೇಜಾರಾಗಿದೆ. ಅದೇ ಯೋಚನೆಯಲ್ಲಿ ಯಾವುದೋ ಫ್ರೆಂಡ್ ಕೂತ್ಕೊಂಡಿರ್ಬೋದು ಅಥವಾ ಯಾವ್ದಾರನ್ನು ಮೀಟ್ ಮಾಡೋಕೆ ಹೋಗಿರ್ಬೋದು ಅಂತ ಹೇಳ್ತಾರೆ. ನೋ ಅನಿಕಾ, ಅಳಬೇಡ ಅಂತ ಹೇಳ್ತಾರೆ. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ ಅಂತ ಹೇಳ್ತಾರೆ ರವಿ ಅವರು. ಹೌದು, ಬೃಂದ ತಿನ್ನೋದಕ್ಕೆ ಏನಾದರೂ ಕೊಟ್ಟೆ ಅಂತ ಹೇಳ್ತಾರೆ. ಇಲ್ಲ ಚಿಕ್ಕು, ಮಾಮೇ ಕೊಡ್ತೆ ಅಂತ ಅಂದರು ಅಂತೆ. ಈ ಟೈಮಲ್ಲಿ ಹೀಗೆ ಮಾಡಬಾರ್ದು, ಅವಳ ಪಕ್ಕನೇ ಇರಬೇಕು, ಅವಳು ಕೇಳೋಕ್ಕಿಂತ ಮುಂಚೆ ನೀನೇ ಕೊಡಬೇಕು ಅಂತ ಹೇಳ್ತಾರೆ. ನೀನು ಅವಳ ಜೊತೆ ಇರ್ಕೊಂಡು ಪ್ರೀತಿ ಕಾಳಜಿ ತೋರಿಸಿದ್ರೆ ವಿವೇಕ್ಗೆ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಪಾಪ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಾರೆ ಅಂತ ಹೇಳಿರ್ತಾರೆ ರವಿಯವರು. ನೋಡು, ಈಗ ವಿವೇಕನ ಹೆಂಡತಿ ಮಾತ್ರ ಅಲ್ಲ, ಬೃಂದನ ಅತ್ತಿಗೆ. ವಿವೇಕ್ ಎಲ್ಲಿ ಹೋಗಲ್ಲ, ಬಂದೇ ಬರ್ತಾನೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ನೋಡು, ಅವನೆಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾನೆ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಸರಿ ಚಿಕ್ಕು ಅಂತ ಹೇಳಿ ಅಲ್ಲಿಂದ